ಎಲ್ಲರಿಗೂ ನಮಸ್ಕಾರ. ಈ ದಿನ ಮಂಡ್ಯ ಜಿಲ್ಲಾ ಆಸ್ಪತ್ರೆ ಹೆರಿಗೆ ವಾರ್ಡ್ ಬಳಿ ಪರಿಸರ ಸಂಸ್ಥೆ ಮಮತೆಯ ಮಡಿಲು ನಿತ್ಯ ಅನ್ನದಾಸೋಹದಲ್ಲಿ ಇವೆಲ್ಲ ತುಂಬಾ ಜನ ಬಿಗ್ ಬಾಸ್ ನೋಡ್ತಾ ಇದ್ದೀರಾ, ಹಾಗಾಗಿ ನಿಮ್ಗೆ ಗೊತ್ತಿರುತ್ತೆ. ಇವತ್ತೇನು ಫಿನಾಲೆ ನಡೀತಾ ಮಂಡ್ಯದ ಗಂಡು, ನಮ್ಮೆಲ್ಲರ ಹಳ್ಳಿಯ ರೈತರ ಮಗ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ನೈಜತೆಯ ಯುವಕ ಅಂತ ಯುವಕ ಇವತ್ತು ಫಿನಾಲೆನಲ್ಲಿದ್ದಾರೆ. ನೀವೆಲ್ಲ ಇವತ್ತು ನಿನ್ನೆ ಸುದೀಪ್ ಸರ್ ಹೇಳ್ದಾಗೆ ಇವತ್ತೇನು 37 ಕೋಟಿಗಿಂತ ಹೆಚ್ಚು ಒಟ್ಟು ಶುಕ್ರವಾರಕ್ಕೆ ಎಂಡ್ ಆಗಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಮಂಡ್ಯದ ಗಿಲ್ಲಿ ಅಂತ ಹೇಳ್ಬೋದು. ಆಕ್ಚುಲಿ ನಿಜವಾಗ್ಲೂ ಒಂದು ಸಂತೋಷ ಆಗತ್ತೆ. ನಮ್ಮ ಮಂಡ್ಯದ ಹುಡುಗ ಇವತ್ತು ಅಲ್ಲಿ ಅಷ್ಟು ಸದ್ದು ಮಾಡ್ತಾ ಇದಾರೆ ಅಂದ್ರೆ, ಮತ್ತೆ ತುಂಬಾ ಇಷ್ಟ ಆದದ್ದೇನಂದ್ರೆ, ನೀವು ಮೊನ್ನೆ ಒಂದು ಎಪಿಸೋಡ್ ಅಲ್ಲಿ ನೋಡಿರ್ಬೇಕು. ಯಾಕಂದ್ರೆ ಇವತ್ತಿನವರೆಗೂ ಅವ್ರ ಆಟದಲ್ಲಿ ಎಲ್ಲೂ ಕೂಡ ತನ್ನ ಬಡವ, ರೈತರ ಮಗ, ನನ್ಗೇನೂ ಇಲ್ಲ, ಎಲ್ಲೂ ಕಷ್ಟ ಹೇಳ್ಕೊಳ್ಳಿಲ್ಲ. ಅವ್ರು ಬೆಳೆದ್ ಬಂದ್ ರೀತಿ ಬಗ್ಗೆ ಒಂದು ಚರ್ಚೆ ಮಾಡ್ಲಿಲ್ಲ. ಆದ್ರೆ ಅವರೇ ಅವಕಾಶ ಕೊಟ್ಟಾಗ ಅವ್ರು ಹೇಳ್ದಂತ ಒಂದು ಮಾತು, ಎಲ್ಲ ದುಡ್ಡು ಕದೀತಾರೆ, ಚಿನ್ನ ಕದೀತಾರೆ, ಇದನ್ನೆಲ್ಲ ನೀವು ನೋಡಿರ್ತೀರಿ. ಆದ್ರೆ ನಾನು ದುಡ್ಡು ಚಿನ್ನ ಕದೀಲಿಲ್ಲ, ಅನ್ನ ಕದ್ದಿದ್ದಂತ ಸಂದರ್ಭ ನಾನು ಬಂತು. ಪಕ್ಕದ ಮನೇಲಿ ಅನ್ನ ಕತ್ತಿಂದೆ ಅಂತಾರೆ. ನಿಜವಾಗ್ಲೂ ಅದು ಕಣ್ಣಲ್ಲಿ ನೀರ್ ತಂದಂತಹ ಒಂದು ಕ್ಷಣ ಅಂತ ಹೇಳ್ಬೋದು. ಯಾಕಂದ್ರೆ ನಾವಿಲ್ಲಿ ಕಳೆದ 7 ವರ್ಷಗಳಿಂದ ಅನ್ನದಾಸೋಹ ಮಾಡ್ತಾ ಇದೀವಿ. ಇದರ ಮಹತ್ವ ಏನು? ಯಾಕಂದ್ರೆ ಫಲಾನುಭವಿಗಳು ನೀವ್ ಇದೀರಾ, ಊಟ ತಗೋತೀರಾ, ಊಟ ಮಾಡ್ತೀರಾ. ಆದ್ರೆ ನಿಜವಾಗ್ಲಿ ಅನ್ನ ಅನ್ನೋದು ಎಷ್ಟು ದೇವರಿಗೆ ಸಮಾನ. ಚಿನ್ನ ಇರ್ಲಿ, ಹಣ ಇರ್ಲಿ, ಅನ್ನ ಇಲ್ಲ ಅಂದ್ರೆ ಮನುಷ್ಯ ಬದುಕೋಕ್ಕಾಗಲ್ಲ ಅಂತ ಅನ್ನದ ಬಗ್ಗೆ ತನ್ನ ನೋವಿನ ಒಂದು ಮಾತನ್ನ ಹೇಳಿದಾಗ ಅದು ಸಿಂಪತಿಗಾಗಿ ಅಲ್ಲ. ಯಾಕಂದ್ರೆ ಆಗ್ಲೇ ಫಿನಾಲಿಲ್ ಬಂದಿದ್ದಾರೆ, ಅವ್ರಿಗೆ ಜನ ಹೆಚ್ಚು ವೋಟ್ ಮಾಡ್ತಾ ಇದಾರೆ. ಹಾಗಾಗಿ ಅದು ಅವ್ರು ಹೇಳ್ಕೊಂಡದ್ದು ಅವರ ಮನಸ್ಸಿನ ಮಾತು. ಹಾಗಾಗಿ ನಾನು ತುಂಬಾ ಆಸೆ ಪಟ್ಟದ್ದು ಅಂತ ಅನ್ನದ ಮಹತ್ವನ ಸಾರದಂತಹ ಆ ವ್ಯಕ್ತಿ ಹೆಸರಲ್ಲಿ ಇವತ್ತಿನ ಬೆಳಗ್ಗೆ ನಮ್ಮ ಮಮತೆಯ ಮಡಿಲು ವತಿಯಿಂದ ಒಂದು ಊಟದ ವಿತರಣೆ ಮಾಡ್ಬೇಕು ಅಂತ ಹೇಳಿ ತುಂಬಾ ಖುಷಿ ಆಯ್ತು. ಮತ್ತೆ ಇದೆಲ್ಲದಕ್ಕಿಂತ ಹೆಚ್ಚು ಖುಷಿ ಏನಪ್ಪಾ ಅಂದ್ರೆ, ನೀವೆಲ್ಲ ಅಬ್ಸರ್ವ್ ಮಾಡ್ತಾನೆ ಇದ್ದೀರಾ, ಇವತ್ತು ತುಂಬಾ ಕಾಂಪಿಟೇಷನ್ ಇರುತ್ತೆ. ಎಲ್ಲೂ ಗೆಲುವು ಅಷ್ಟು ಈಸಿ ಅಲ್ಲ. ಆದ್ರೆ ಗಿಲ್ಲಿ ಅಂತ ಒಬ್ಬ ವ್ಯಕ್ತಿಯನ್ನ ಜನ ಮಾರಿಸಿ ಮೆರೆಸ್ತಾವ್ರೆ. ಯಾಕಂದ್ರೆ ಒಬ್ಬ ರಾಜಕೀಯ ವ್ಯಕ್ತಿ, ಇನ್ನೊಂದು ಅಂದ್ರೆ ಗೊತ್ತಿರೋರ್ನ ಮೆರೆಸೋದಲ್ಲ, ಇಡೀ ದೇಶ ವಿದೇಶದಿಂದ ಅವ್ರಿಗೆ ವೋಟಿಂಗ್ ಮಾಡ್ತಾ ಇದಾರೆ. ಹಾಗೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಸ್ವಯಂ ಇಚ್ಛೆಯಿಂದ ಪ್ರಚಾರ ಮಾಡ್ತಾ ಇದಾರೆ. ಅಂತ ಒಂದು ಹುಡುಗ ಗೆದ್ದು ಬರ್ಲಿ, ನಮ್ಮ ಇವತ್ತು ಮಂಡ್ಯದ ಹೆಸರು ಅಲ್ಲಿ ಸದ್ದು ಮಾಡ್ಲಿ, ಇಲ್ಲಿ ಗೆಲ್ಲಿ ಅಂತೇಳಿ ಇವತ್ತು ನಾವು ಈ ಅನ್ನದಾಸೋಹ ಮಾಡ್ತಾ ಇದೀವಿ. ಹಾಗಾಗಿ ಅವರ ಪರವಾಗಿ ನೀವು ಕೂಡ ಒಂದು ಘೋಷಣೆನ ಹೇಳ್ಬೇಕು ಅಂತ ಕೋರ್ಕೊತೀನಿ. ಮಂಡ್ಯದ ಗಂಡು ಗಿಲ್ಲಿ, ಗಿಲ್ಲಿ ಅವ್ರು ಗೆದ್ದು ಬರ್ಲಿ, ನಮ್ಮ ಮಂಡ್ಯಕ್ಕೆ ಒಂದು ಒಳ್ಳೆ ಹೆಸರು ಬರ್ಲಿ. ಈಗ ಯುವಕ ಇದ್ದಾರೆ, ನಮ್ಮ ಹಳ್ಳಿ ಬೆಳಿಲಿ ಅಂತೇಳಿ ಮತ್ತೊಮ್ಮೆ ಮಮತೆ ಮಡಿಲು ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಅವರಿಗೆ